ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಎಷ್ಟು ಸಾವಿರ ಹಣ ಜಮಾ ಆಗ್ತಿದೆ, ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ, ಎಷ್ಟು ಕಂತು ಹಣ ಜಮಾ ಆಗುತ್ತೆ, ಈಗಾಗಲೇ ಎಷ್ಟು ಕಂತು ಹಣ ಬಿಡುಗಡೆ ಆಗಿದೆ, ಗೌರಿ ಗಣೇಶ ಹಬ್ಬಕ್ಕೆ ಈಗಾಗಲೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗ್ತಿದೆಯಾ ಏನು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಖಂಡಿತವಾಗ್ಲೂ ನಿಮ್ಗೆಲ್ರಿಗೂ ಹೆಲ್ಪ್ಫುಲ್ ಆಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆಯ ಕುರಿತು ಎಲ್ಲ ಥರದ ಅಪ್ಡೇಟ್ಸು ಇವತ್ತಿನ ಈ ವಿಡಿಯೋದಲ್ಲಾದರೆ ಸಿಗುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಕೆಳಗಡೆ ಲೈಕ್ ಬಟನು ಆ್ಯಂಡ್ ಹಾಗೇನೋ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಹೋಗಿ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೊದಲಿಗೆ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ವಿಶ್ ಮಾಡಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ ಮೂಲಕ ವಿಶನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಆದರೆ ಮಾಡ್ತೀನಿ. ನೋಡಿ, ಗೃಹಲಕ್ಷ್ಮಿಯರಿಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಎಷ್ಟು ಸಾವಿರ ಹಣ ಜಮಾ ಆಗ್ತಾ ಇದೆ ಅಂದರೆ ನೋಡಿ, ಈಗ ಗೃಹಲಕ್ಷ್ಮಿಯರಿಗೆ ಆಗಸ್ಟ್ ತಿಂಗಳಲ್ಲಿ ಇದೇ ತಿಂಗಳಲ್ಲಿ ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವರಮಹಾಲಕ್ಷ್ಮಿ ಹಬ್ಬದ ದಿನ ಸಂಜೆ 6 ಗಂಟೆಗೆ ಕರೆಕ್ಟಾಗಿ ಗೃಹಲಕ್ಷ್ಮಿಯರಿಗೆ 2,000 ಹಣ ಆದರೆ ಜಮಾ ಆಯಿತು. ಅದು ಯಾವ ಕಂತಿನ ಹಣ ಅಂತ ಅಂದರೆ 21ನೇ ಕಂತಿನ ಹಣ ಆದರೆ ಜಮಾ ಆಯಿತು. ಅದಾದಮೇಲೆ ಫಲಾನುಭವಿಗಳು ಪ್ರತಿನಿತ್ಯನೂ ವೆಯ್ಟ್ ಮಾಡ್ತಿದ್ದಾರೆ, ಯಾವಾಗ ಬರುತ್ತೆ. ಇನ್ನೂ ಸಹ ನಿಮಗೆ 3 ತಿಂಗಳ ಹಣ ಆದರೆ ಬಾಕಿ ಇರುವಂಥದ್ದು. ಮೇ ತಿಂಗಳ ಹಣ ಆಗಿರ್ಬೋದು, ಅಥವಾ ಜೂನ್ ತಿಂಗಳ ಹಣ ಆಗಿರ್ಬೋದು, ಅಥವಾ ಜುಲೈ ತಿಂಗಳ ಹಣ ಆಗಿರ್ಬೋದು. 3 ತಿಂಗಳ ಹಣ ಬಾಕಿ ಇದೆ ಅಲ್ವಾ. ಈ 3 ತಿಂಗಳ ಹಣ ಯಾವಾಗ ಬರುತ್ತೆ, ಒಟ್ಟಿಗೆ 4,000 ಬರುತ್ತಾ, ಒಟ್ಟಿಗೆ 6,000 ಬರುತ್ತಾ, ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಸಾಕಷ್ಟು ಫಲಾನುಭವಿಗಳು ನೀವು ಒಂದು ಕಡೆ ವೆಯ್ಟ್ ಮಾಡ್ತಿದ್ದೀರಾ. ಆ್ಯಂಡ್ ನಾನು ಈಗಾಗಲೇ ಒಂದು ಭರವಸೆಯನ್ನು ಕೊಟ್ಟಿದ್ದೆ, ಏನಂತಂದರೆ ಆಗಸ್ಟ್ ತಿಂಗಳಲ್ಲಿ ನಿಮ್ಗೆ ಏನಿಲ್ಲ ಅಂದ್ರೂ 4,000 ಹಣ ಆದರೂ ಅಟ್ಲೀಸ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು. ಯಾಕಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಇತ್ತು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣ ಬಿಡುಗಡೆ ಮಾಡ್ತಾರೆ. ಅದಾದಮೇಲೆ ಗೌರಿ ಗಣೇಶ ಹಬ್ಬ ಇದೆ, ಗೌರಿ ಗಣೇಶ ಹಬ್ಬಕ್ಕೆ ಮತ್ತೆ ಹಣ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಈಗಾಗಲೇ ಸಾಕಷ್ಟು ಕಡೆ ಒಂದಿಷ್ಟು ನ್ಯೂಸಸ್ ಆದರೆ ವೈರಲ್ ಆಗ್ತಿರುವಂಥದ್ದು, ಒಂದಿಷ್ಟು ವೀಡಿಯೋಸ್ ಆದರೆ ವೈರಲ್ ಆಗ್ತಿರುವಂಥದ್ದು ನಾನು ವಾಚ್ ಮಾಡಿದೆ. ಜೊತೆಗೆ ಕೆಲವೊಂದಿಷ್ಟು ಮಹಿಳೆಯರು ಆ ಒಂದು ವಿಡಿಯೋನ ಕಳಿಸ್ಕೊಟ್ಟಿದ್ರು. ಹೌದಾ, ಗೃಹಲಕ್ಷ್ಮಿಯರಿಗೆ ಗೌರಿ ಗಣೇಶ ಹಬ್ಬಕ್ಕೆ 4,000 ಹಣ ಬರುತ್ತಂತೆ, 6,000 ಹಣ ಬರುತ್ತಂತೆ ಹೇಳಿಬಿಟ್ಟು. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿಯರಿಗೆ ಗೌರಿ ಗಣೇಶ ಹಬ್ಬಕ್ಕೆ ಹಣ ಜಮಾ ಮಾಡ್ತೀವಿ, ಹಣ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದನೇ ಒಂದು ಅಪ್ಡೇಟನ್ನು ಕೊಟ್ಟಿರುವಂಥದ್ದು. ಬಟ್ ನಿಮಗೆ ಗೌರಿ ಗಣೇಶ ಹಬ್ಬಕ್ಕೆ ಅಂದರೆ ಈಗಾಗಲೇ ಹಬ್ಬ ಸ್ಟಾರ್ಟ್ ಆಗಿರುವಂಥದ್ದು, ಹಬ್ಬದ ಪ್ರಯುಕ್ತ ಅಂತ ಹೇಳಿ ನಾಳೆ ಆದರೂ ಆಗಿರ್ಬೋದು, ಇಲ್ಲ ಅಂತಂದರೆ ಇವತ್ತು ಸಂಜೆಗೋ, ಇಲ್ಲ ಅಂತಂದರೆ ಆಚೆ ನಾಳಿದ್ದಾದರೂ ಆಗಿರ್ಬೋದು, ನಿಮಗೆ ಜಮಾ ಆಗುವಂಥದ್ದು ಕೇವಲ 2,000 ಹಣ ಅಷ್ಟೇ. ನಾನು ಮತ್ತೆ ಹೇಳ್ತಿದ್ದೀನಿ, ಗೃಹಲಕ್ಷ್ಮಿಯರಿಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಿಮಗೆ ಕೇವಲ 2,000 ಹಣ ಬರುತ್ತೆ. ಅದೂ ಸಹ 22ನೇ ಕಂತು ಹಣ ಆಗಿರುತ್ತೆ. ನಿಮಗೆ ಯಾವುದೇ ಥರದ 4,000 ಹಣ ಆಗಲಿ ಅಥವಾ 6,000 ಹಣ ಆಗಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಬಿಡುಗಡೆ ಮಾಡ್ತಿಲ್ಲ, ಓಕೆನಾ. ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದಂತಹ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಅಂದರೆ, ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಮಹಿಳೆಯರಿಗೆ 2,000 ಹಣ ಜಮಾ ಮಾಡಿದ್ದೀವಿ, ಅದರಿಂದ ಸಾಕಷ್ಟು ಮಹಿಳೆಯರಿಗೆ ತುಂಬ ಅನುಕೂಲ ಆಗಿದೆ. ಆ್ಯಂಡ್ ನೆಕ್ಸ್ಟ್ ನಾವು ಬಂದುಬಿಟ್ಟು ಗೌರಿ ಗಣೇಶ ಹಬ್ಬಕ್ಕೂ ಮತ್ತೆ 2,000 ಹಣ ಜಮಾ ಮಾಡಬೇಕು ಅನ್ನೋಂಥ ಆಸೆ ಇದೆ ಅಂತ ಹೇಳಿರುವಂಥದ್ದು, ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ. ಬಟ್ ಹಬ್ಬ ಸ್ಟಾರ್ಟ್ ಆಯಿತು, ಇದುವರೆಗೂ ಸಹ ಗೃಹಲಕ್ಷ್ಮಿಯರಿಗೆ 22ನೇ ಕಂತು ಹಣ ಆದರೆ ಜಮಾ ಆಗಿಲ್ಲ. ಆ್ಯಂಡ್ ನಿಮಗೆ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಕೇವಲ 22ನೇ ಕಂತು ಹಣ ಮಾತ್ರನೇ ಬಿಡುಗಡೆ ಮಾಡುವಂಥದ್ದು. ಜೊತೆಗೆ ಏನು ಅಂತ ಅಂದರೆ ಸಾಕಷ್ಟು ಫಲಾನುಭವಿಗಳು ಕೇಳ್ತಿದ್ದಾರೆ, ಈಗಾಗಲೇ ಎಷ್ಟು ಫಲಾನುಭವಿಗಳಿಗೆ ಬಂದಿದೆ 22ನೇ ಕಂತು ಹಣ ಅಂತ ಹೇಳಿಬಿಟ್ಟು. ನೋಡಿ, 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂಥದ್ದು ಈ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತು ಹಣ ಪಡ್ಕೊಳ್ಳೋದಕ್ಕೆ. ಇದುವರೆಗೂ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆನೇ ಮಾಡಿಲ್ಲ, ಹಾಗಾಗಿ ಯಾವ ಫಲಾನುಭವಿಯ ಬ್ಯಾಂಕ್ ಖಾತೆಗೂ ಸಹ ಹಣ ಜಮಾ ಆಗಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಮಾಹಿತಿನೇ, ಏನಂತ ಅಂದರೆ ಒಂದು ಸರಿ ಹಣ ಬಿಡುಗಡೆ ಆಗಿದ್ದಾದಮೇಲೆ ಅಟ್ಲೀಸ್ಟ್ ಒಂದು 15 ಡೇಸ್ ಆದರೂ ಟೈಮನ್ನು ತಗೊಳ್ತಾರೆ ಎಲ್ಲರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡೋದಕ್ಕೆ. ಹಾಗಾಗಿ ನೀವು ಇನ್ನೂ ಸಹ ಫಲಾನುಭವಿಗಳು ವೆಯ್ಟ್ ಮಾಡಬೇಕಾಗುತ್ತೆ. ಇವತ್ತು ಹಬ್ಬ ಸ್ಟಾರ್ಟ್ ಆಗಿರೋದ್ರಿಂದ, ಅಂದರೆ ಗೌರಿ ಗಣೇಶ ಹಬ್ಬ ಸ್ಟಾರ್ಟ್ ಆಗಿರೋದ್ರಿಂದ ನಿಮಗೆ ಯಾವ ರೀತಿ ಪ್ರೋಸೆಸ್ ನಡೆಯುತ್ತೆ ಅಂತ ಅಂದರೆ, ಹಬ್ಬದ ದಿನ ಆಗಿರ್ಬೋದು ಅಥವಾ ನೆಕ್ಸ್ಟ್ ಡೇ ಆಗಿರ್ಬೋದು, ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತು ಹಣ ಬಿಡುಗಡೆ ಮಾಡುವಂತಹ ಎಲ್ಲ ಥರದ ಸಾಧ್ಯತೆಗಳು ಇದೆ. ಫಲಾನುಭವಿಗಳೆಲ್ಲ ಖಂಡಿತವಾಗ್ಲೂ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಯಾಕಂತ ಅಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರೋದ್ರಿಂದ ಎಲ್ಲರಲ್ಲಿಯೂ ಒಂದು ನಿರೀಕ್ಷೆ ಆದರೆ ಇದೆ, 22ನೇ ಕಂತು ಹಣ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು. ಹಾಗಾಗಿ ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಬೇಕು. ಜೊತೆಗೆ ಈಗಾಗಲೇ ಯಾವ ಜಿಲ್ಲೆಯ
ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತ ಕೇಳ್ತಿದ್ದಾರೆ. ನೋಡಿ 21ನೇ ಕಂತು ಹಣ ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣ ಬಿಡುಗಡೆ ಆಯಿತು. ಅವತ್ತಿಂದಾನು ಇದುವರೆಗೂ ಸಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಇದೆ. ಅವರಿಗೆ ನಿನ್ನೆ ಬಂದಿತ್ತು, ಇವತ್ತು ಬಂದಿತ್ತು, ಈ ರೀತಿ ಬರ್ತಾ ಇರುತ್ತೆ. ಒಂದಂತೂ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಬಿಡಿ. ನಾನು ಸಾಕಷ್ಟು ವೀಡಿಯೋಸಲ್ಲಿ ರೀಸೆಂಟ್ ವೀಡಿಯೋಸಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಾನೆ ಇದ್ದೀನಿ. ಒಂದು ಸರಿ ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಅಂದರೆ ಎಷ್ಟು ಫಲಾನುಭವಿಗಳು ಅರ್ಹರಿದ್ದಾರೆ ಎಲ್ಲರಿಗೂ ಒಂದೇ ಸರಿ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡ್ತಾರೆ. ಅದಾದಮೇಲೆ ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೆ ಪ್ರತಿನಿತ್ಯನೂ ಸಹ ಈಗ ಪ್ರತಿ ಜಿಲ್ಲೆಯಲ್ಲೂ ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಓಂ ಶ್ರೀ ಸಾಯಿ ಅನುಗ್ರಹ ಜ್ಯೋತಿಷ್ ಶಾಲೆಯ ನಿಮಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದ್ದರೆ ಅಥವಾ ವ್ಯಾಪಾರದಲ್ಲಿ ತೊಂದರೆ ಇದ್ದರೆ ಅಥವಾ ಮನೆಯಲ್ಲಿ ಶಾಂತಿ ಇಲ್ಲದೆ ಇದ್ದರೆ ನಿಮಗೆ ಶಾಶ್ವತ ಪರಿಹಾರಕ್ಕಾಗಿ ಸ್ಕ್ರೀನ್ ಮೇಲೆ ಕಾಣಿಸಿರುವಂತಹ ನಂಬರ್ಗೆ ಕರೆ ಮಾಡಿ. ಇದೇ ಒಂದು ಜಿಲ್ಲೆಗಳಿಗಂತ ಹೇಳಿಬಿಟ್ಟು ಎಲ್ಲೂ ಸಹ ಜಮಾ ಮಾಡಿದ್ರೆ ಮಾಡೋದಿಲ್ಲ. ಆ್ಯಂಡ್ ಕೆಲವೊಂದಿಷ್ಟು ಕಡೆ ಹೇಳ್ತಾರೆ ಕೇವಲ 12 ಜಿಲ್ಲೆ ಅಂತ ಹೇಳಿಬಿಟ್ಟು ಆ ಜಿಲ್ಲೆ ಹೆಸರು ಆಗಿರ್ಬೋದು, ಇಲ್ಲ ಅಂತಂದರೆ ಕೆಲವೊಂದಿಷ್ಟು 20 ಜಿಲ್ಲೆಗಳಿಗೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಬಟ್ ಈ ಪ್ರೋಸೆಸ್ ಬಂದುಬಿಟ್ಟು ಅದು ಯಾವುದೂ ಸಹ ಈ ಥರ ಆದರೆ ಇರೋದಿಲ್ಲ. ಅದೊಂದು ನೀವೆಲ್ರಿಗೂ ಕ್ಲಿಯರಾಗಿ ಮಾಡ್ಕೊಬಿಡಿ. ಕ್ಲಿಯರ್ ಅಪ್ಡೇಟ್ ಅಂತಲೇ ನೀವು ತಿಳ್ಕೊಳ್ಳಿ. ಜೊತೆಗೆ ನೋಡಿ, ಈಗ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಎಷ್ಟು ಹಣ ಜಮಾ ಆಗುತ್ತೆ ಅಂತ ಅಂದರೆ ಕೇವಲ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತು ಹಣ ಬಿಡುಗಡೆ ಆದಮೇಲೆ ಇಮಿಡಿಯೇಟಾಗಿ ನಾನು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಒನ್ಸ್ ಬಿಡುಗಡೆ ಆಯಿತು ಅಂತಂದರೆ ನಮಗೆ ಗೊತ್ತಾಗುತ್ತೆ. ನಾನು ಒಂದು ಲೈವ್ ಪ್ರೂಫ್ ಮೂಲಕನೇ ನಿಮಗೆ ಅಕೌಂಟಿಗೆ ಬಂದಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಒಂದು ಮೆಸೇಜನ್ನು ತೋರಿಸಿ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ಸದ್ಯಕ್ಕಂತೂ 22ನೇ ಕಂತು ಹಣ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಒಂದು ನಿರೀಕ್ಷೆ ಆದರೆ ಇರುವಂಥದ್ದು. ನಾನು ನಿಮಗೆ ಬಿಡುಗಡೆ ಆಗಿದ ತಕ್ಷಣ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಪ್ರತಿನಿತ್ಯನೂ ಸಹ ನಮ್ಮ ಒಂದು ಚಾನಲಲ್ಲಿ ಪ್ರತಿನಿತ್ಯನೂ ಬೆಳಗ್ಗೆ ಒಂದು ವಿಡಿಯೋ ಅಪ್ಡೇಟ್ ಮಾಡ್ತೀವಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಏನಾದರೂ ಅಫಿಷಿಯಲ್ ಅಪ್ಡೇಟ್ಸ್ ಬಂದರೆ ಅಫಿಷಿಯಲ್ ಅಪ್ಡೇಟ್ಸ್ ಕುರಿತು ಅಪ್ಡೇಟನ್ನು ಮಾಡ್ತೀವಿ. ಇಲ್ಲ ಫಲಾನುಭವಿಗಳು ನಮ್ಗೆ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಕಮೆಂಟ್ಸನ್ನು ಮಾಡಿದರೆ ಆ ಒಂದು ಕಮೆಂಟ್ಸನ್ನು ನೋಡಿ ಅದರ ರಿಲೇಟೆಡ್ ಅಪ್ಡೇಟನ್ನು ಮಾಡ್ತೀವಿ. ನೋಡಿ, ಕೆಲವೊಂದಿಷ್ಟು ಮಹಿಳೆಯರಿಗೆ ನಾವು ಮಾಡುವಂತಹ ಕಂಟೆಂಟ್ ಏನಿದೆ, ವಿಡಿಯೋಸ್ ಏನಿದೆ, ನಿಮಗಳಿಗೆ ಇವರು ಹೇಳಿದ್ದೆ ಮತ್ತೆ ಹೇಳ್ತಿದ್ದಾರೆ, ರಿಪೀಟೆಡಾಗಿ ಹೇಳ್ತಿದ್ದಾರೆ ಅಂತ ನೀವು ಅನ್ಕೋಬೋದು. ಬಟ್ ಕೆಲವೊಂದಿಷ್ಟು ಜನ ಮಹಿಳೆಯರು ಏನು ಕಮೆಂಟ್ಸನ್ನು ಮಾಡ್ತಾರೆ ಅಂತ ಅಂದರೆ, ಸರ್ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗದೇ ಇರಲಿ, ನೀವು ಪ್ರತಿನಿತ್ಯನೂ ನಮಗೆ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸನ್ನು ಕೊಡ್ತಾ ಇರಿ, ನೀವೊಂದು ಅಪ್ಡೇಟ್ಸ್ ಕೊಡ್ತಾ ಇದ್ರೆ ನಮಗೊಂದು ಧೈರ್ಯ ಇರುತ್ತೆ, ಹಣ ಬರುತ್ತೆ, ಯಾವಾಗ ಬರುತ್ತೆ ಏನು ಅಂತ ಹೇಳಿ ಸಾಕಷ್ಟು ಮಹಿಳೆಯರು ರಿಕ್ವೆಸ್ಟ್ ಮಾಡ್ತಿರ್ತಾರೆ. ಹಾಗಾಗಿ ನೀವು ಕೆಲವೊಂದಿಷ್ಟು ಫಲಾನುಭವಿಗಳು ಬೇಜಾರು ಮಾಡ್ಕೋತೀರಾ, ಯಾವಾಗೂ ಒಂದೇ ಒಂದು ಹೇಳ್ತಿರ್ತಾರೆ ಇನ್ಫಾರ್ಮೇಷನ್ ಅಂತ ಹೇಳಿಬಿಟ್ಟು. ನಾನು ಹೊಸದಾಗ ಇನ್ಫಾರ್ಮೇಷನ್ ಬರಲಿ, ಇಲ್ಲ ಅಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಏನಾದರೂ ಸ್ಪಷ್ಟನೆ ಬಂದಾಗ, ಸರ್ಕಾರದ ಕಡೆಯಿಂದ ಏನಾದರೂ ಮಾಹಿತಿ ಬಂದಾಗ, ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಬಂದಾಗ ಎಲ್ಲ ಟೈಮಲ್ಲೂ ಸಹ ನಾನು ಪ್ರತಿನಿತ್ಯನೂ ವೀಡಿಯೋಸನ್ನು ಮಾಡ್ತಾನೆ ಇರ್ತೀನಿ. ನಿಮ್ಮ ಜೊತೆ ವೀಡಿಯೋಸು ಇನ್ಫಾರ್ಮೇಷನನ್ನು ಹಂಚ್ಕೋತಾನೆ ಇರ್ತೀನಿ. ನಿಮ್ಮ ಒಂದು ಸಪೋರ್ಟ್ ನನಗಿತ್ತು ಅಂತ ಅಂದರೆ ನಾನು ಖಂಡಿತವಾಗ್ಲೂ ಪ್ರತಿನಿತ್ಯದ ವೀಡಿಯೋಸನ್ನು ತಿಳಿಸ್ಕೊಡ್ತೀನಿ. ಕೆಳಗಡೆ ಲೈಕ್ ಬಟನ್, ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ. ಲೈಕ್ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಪ್ರತಿನಿತ್ಯದ ವೀಡಿಯೋಸನ್ನು ವಾಚ್ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.